ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತುರೇಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ತಾವೆಲ್ಲ ಈ ಒಂದು ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡಿ, ಚೆನ್ನಾಗಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲರ ಜೊತೆ ಶೇರ್ ಮಾಡುವುದನ್ನು ಮರಿಬೇಡಿ. ಈ ದಿನ ಕುಸ್ತಿಯ ಬಗ್ಗೆ, ಅದರ ಕುಸ್ತಿಯ ಒಂದು ಪ್ರಯೋಜನಗಳು ಏನು, ಅದರ ಮಾಲಿಕ್ಯುಲರ್ ಲೆವೆಲಲ್ಲಿ ಯಾವ ರೀತಿಯ ಬದಲಾವಣೆಗಳನ್ನು ನಾವು ನೋಡ್ತೀವಿ, ಅದರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನಾನು ನಿಮ್ಮ ಮುಂದಿಡ್ತಾ ಇದ್ದೀನಿ. ಮೈಸೂರು ಕುಸ್ತಿಗೆ ಹೆಸರುವಾಸಿಯಾದಂಥ ನಗರ. ಇಲ್ಲಿ ಮೊದಲೆಲ್ಲ ಏನಾಗ್ತಾ ಇತ್ತು, ಮೈಸೂರಿನ ಹಲವು ಭಾಗಗಳಲ್ಲಿ ಮೊದಲೆಲ್ಲ ಇದು ಸಣ್ಣ ಸಣ್ಣ ಒಂದು ಏರಿಯಾ ಅಂತಲೇ ಅನ್ಬಹುದು. ಇಲ್ಲಿ ಈಗ ಅದೆಲ್ಲ ಮೈಸೂರು ಪಟ್ಟಣಕ್ಕೆ ಸೇರಿರೋ ಅಂತಹ ಸಂದರ್ಭವನ್ನು ನಾವು ನೋಡ್ತೀವಿ. ಇಲ್ಲಿ ಬಹಳಷ್ಟು ಗರಡಿ ಮನೆಗಳಿತ್ತು, ಬಹಳ ಮಂದಿ ಪೈಲ್ವಾನರುಗಳಿದ್ದರು. ಅವರಿಗೆ ಅವರದೇ ಆದ ಒಂದು ವೈಶಿಷ್ಟ್ಯತೆ ಇತ್ತು, ಅವರಿಗೆ ಸ್ಥಾನಮಾನ ಇತ್ತು. ರಾಜ ಮಹಾರಾಜರುಗಳು ಮೈಸೂರು ಸಂಸ್ಥಾನದಲ್ಲೂ ಸಹ ಕುಸ್ತಿ ಪಂದ್ಯವನ್ನು ಏರ್ಪಾಡು ಮಾಡ್ತಾ ಇದ್ದರು. ಅವರಿಗೆ ಬಿರುದು ಬಾವಲಿಗಳನ್ನು ಕೊಟ್ಟು ಅವರನ್ನು ಸನ್ಮಾನಿಸ್ತಾ ಇದ್ದರು. ಆ ಒಂದು ಪರಂಪರೆ ಏನಿದೆ ಅದು ಹಾಗೆ ನಡ್ಕೊಂಡು ಬರ್ತಾ ಇತ್ತು. ಪೈಲ್ವಾನರುಗಳು ತಮ್ಮ ಗರಡಿಯಲ್ಲಿ ಬಹಳಷ್ಟು ಯುವಕರನ್ನು ಕುಸ್ತಿ ತರಬೇತಿ ನೀಡಿ ಅವರನ್ನು ಸ್ಪರ್ಧೆಗಳಿಗೆ ತಯಾರು ಮಾಡ್ತಾಯಿದ್ರು. ಈ ಒಂದು ಶಿಷ್ಯ ಪರಂಪರೆಯಲ್ಲಿ ಈ ಒಂದು ಕುಸ್ತಿಪಟುಗಳು ಅವರ ಗುರುಗಳಿಗೆ ಮಕ್ಕಳಂತೆ ಇರ್ತಾಯಿದ್ರು. ಗುರುಗಳು ತಮ್ಮ ಸಂಪೂರ್ಣವಾಗಿ ತಾವು ಕಲಿತಿರುವ ಎಲ್ಲ ವಿದ್ಯೆಗಳನ್ನು ತಮಗೆ ಹೆಚ್ಚು ನಂಬಿಕೆ ಉಳ್ಳಂತಹ ಮತ್ತು ಶಿಸ್ತು ಇರುವಂತಹ, ಚೆನ್ನಾಗಿ ಕಲಿಯುವಂತಹ ಪಟುವಿಗೆ ಎಲ್ಲ ಪಟ್ಟುಗಳನ್ನು ಸಹ ಅವರು ಕಲಿಸ್ಕೊಡ್ತಾ ಇದ್ರು. ಈ ರೀತಿಯಾಗಿ ಆ ಪರಂಪರೆ ನಡ್ಕೊಂಡು ಬರ್ತಾ ಇತ್ತು. ಇದು ಸಾಮಾನ್ಯವಾಗಿ ಜನಸಾಮಾನ್ಯರಿಗೆ ತಿಳಿದಿರುವಂತಹ ವಿಚಾರ. ಆದರೆ ಕುಸ್ತಿ ಅನ್ನುವುದು ಕೇವಲ ಒಂದು ಪಂದ್ಯಕ್ಕಾಗಿ ಮಾಡಿರುವಂತಹದ್ದಲ್ಲ. ಕುಸ್ತಿ ಎನ್ನುವುದು ಬರೀ ಒಂದು ಸಮಾಜಕ್ಕೆ ಒಂದು ಎಂಟರ್ಟೈನ್ಮೆಂಟ್ ಅಂತ ನಾವೇನು ಹೇಳ್ತೀವಿ ಅದು ನೀಡುವುದಷ್ಟು ಮಾತ್ರವಲ್ಲ, ಮನರಂಜನೆ ಅಂತ ಅಲ್ಲ. ಆ ವ್ಯಕ್ತಿಗೂ ಸಹ ಈ ಕುಸ್ತಿಯನ್ನು ಕಲಿಯುವುದರಿಂದ ಹಲವಾರು ರೀತಿಯ ಪ್ರಯೋಜನಗಳನ್ನು ಆತ ಪಡಿತಾ ಇದ್ದ. ಕುಸ್ತಿಪಟು ಯಾರಿದ್ದ ಆತ ಪಡಿತಾ ಇದ್ದ. ಬರೀ ಅದು ಅಷ್ಟೇ ಅಲ್ಲ, ಆ ವ್ಯಕ್ತಿಯ ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ ಮತ್ತು ಮುಂದಿನ ದಿನದಲ್ಲಿ ಅವನ ಆರೋಗ್ಯಕ್ಕೆ ಪೂರಕವಾದ ಬಹಳಷ್ಟು ವಿಚಾರಗಳನ್ನು ಈ ಕುಸ್ತಿ ಪಂದ್ಯಾವಳಿಗಳು ಅಥವಾ ಕುಸ್ತಿಯನ್ನು ಅಭ್ಯಾಸ ಮಾಡುವುದರಿಂದ ಆ ವ್ಯಕ್ತಿ ಪಡಿತಾ ಇದ್ದ ಅಂತ ಹೇಳಬಹುದು. ಮೊದಲೆಲ್ಲ ಬಹಳಷ್ಟು ಗರಡಿ ಮನೆಗಳಿದ್ವು. ಅಲ್ಲಿ ಅವರು ಒಂದು ಪ್ರಕೃತಿಗೆ ಅವರು ಒಂದು ಎಕ್ಸ್ಪೋಸ್ ಆಗ್ತಾಯಿದ್ರು. ಮಣ್ಣಿನಲ್ಲಿ ಗರಡಿ ಮನೆಯಲ್ಲಿ ಅಭ್ಯಾಸವನ್ನು ಮಾಡ್ತಾಯಿದ್ರು. ಒಳ್ಳೆ ಫಿಸಿಕಲ್ ಆ್ಯಕ್ಟಿವಿಟಿ ನಡೀತಾ ಇತ್ತು. ಮೊದಲನೇದಾಗಿ ನಾವು ದೈಹಿಕವಾಗಿ ಯಾವ ರೀತಿಯ ಅನುಕೂಲಗಳು ಅವ್ರಿಗೆ ಆಗ್ತಾ ಇತ್ತು ಅಂತಂದರೆ, ಫಿಸಿಕಲ್ ಫಿಟ್ನೆಸ್ ಅಂತ ನಾವು ಏನಂತೀವಿ ಅದು ಅದ್ಭುತವಾಗಿ ಈ ಕುಸ್ತುಪಟಿಗಳಿಗೆ ದೊರಕ್ತಾ ಇತ್ತು. ಕಾರ್ಡಿಯೋವ್ಯಾಸ್ಕ್ಯುಲರ್ ಅಂದರೆ ಹೃದಯಕ್ಕೆ ಸಂಬಂಧಿಸಿದಂಥ ಒಂದು ಎಕ್ಸಸೈಸು ಮತ್ತು ಬಹಳ ಬಲಿಷ್ಠವಾಗಿರ್ತಿತ್ತು ಹೃದಯ. ಇದರ ಜೊತೆಗೆ ಜಾಯಿಂಟ್ಸ್ಗಳು, ಅವರ ಮೂಳೆಗಳಾಗ್ಬೋದು, ಸ್ನಾಯುಗಳಾಗ್ಬೋದು ಬಹಳ ಸ್ಟಿಫಾಗಿರ್ತಾ ಇತ್ತು, ಬಹಳ ಚೆನ್ನಾಗಿ ಕೆಲಸ ಮಾಡ್ತಾಯಿತ್ತು. ಫ್ಲೆಕ್ಸಿಬಿಲಿಟಿ ಬಹಳ ಅದ್ಭುತವಾಗಿ ಇರ್ತಾಯಿತ್ತು. ಇದರ ಜೊತೆಗೆ ಸ್ಟ್ರೆಸ್ಸು ಅಂದರೆ ರೆಸಿಸ್ಟೆನ್ಸು, ಭಾರ ಎತ್ತುವುದೇ ಆಗಲಿ ಮತ್ತು ಒಂದು ಯಾವುದೇ ಒಂದು ಒತ್ತಡ ಬಿದ್ದಾಗ ಅದನ್ನು ನಿಭಾಯಿಸುವುದೇ ಆಗಲಿ, ಇದನ್ನೆಲ್ಲ ಅವರ ದೇಹ ಮಾಡ್ತಾ ಇತ್ತು. ಫಿಸಿಕಲಾಗಿ ಅದ್ಭುತವಾಗಿ ಫಿಟ್ನೆಸ್ಸನ್ನು ಅವರು ಹೊಂದಿರ್ತಾ ಇದ್ದರು. ಇನ್ನು ಮಾನಸಿಕವಾಗಿ ಅವರಲ್ಲಿ ಒಂದು ಶಿಸ್ತು ಇರ್ತಾ ಇತ್ತು. ಬಹಳ ಶಿಸ್ತಿನಿಂದ ಕೂಡಿದ ವ್ಯಕ್ತಿಗಳಾಗಿರ್ತಿದ್ರು. ಇವರಿಗೆ ಯಾವುದೇ ರೀತಿಯ ದುರಭ್ಯಾಸಗಳು, ಕೆಟ್ಟ ಅಭ್ಯಾಸಗಳು ಇರ್ತಾ ಇರಲಿಲ್ಲ. ಸಮಯದ ನಿರ್ವಹಣೆಯನ್ನು ಅದ್ಭುತವಾಗಿ ಮಾಡ್ತಾಯಿದ್ರು. ಇವರಲ್ಲಿ ಆತ್ಮಗೌರವ ಮತ್ತು ಆತ್ಮವಿಶ್ವಾಸ ಹೆಚ್ಚಿರ್ತಿತ್ತು. ಇದರ ಜೊತೆಯಲ್ಲಿ ಅವರ ಒಂದು ಫೋಕಸ್ ಅಂತ ಏನಂತೀವಲ್ಲ, ಇಂಪ್ರೂವ್ ಫೋಕಸ್ ಅಂತ ಅಂತೀವಿ. ಅಂದರೆ ಗಮನದ ಒಂದು ಏಕೆಂತಂದರೆ ಅವರು ಪಂದ್ಯವನ್ನು ಮಾಡಬೇಕಾದರೆ ಎದುರಾಳಿ ಯಾವ ಪಟ್ಟು ಹಾಕ್ಬೋದು, ನಾನು ಯಾವ ರೀತಿ ಅದರಿಂದ ತಪ್ಪಿಸಿಕೊಳ್ಳಬಹುದು ಎನ್ನುವ ಕ್ಯಾಲ್ಕುಲೇಷನ್ನ ಮನಸ್ಸಿನಲ್ಲೇ ಮಾಡ್ಕೊತಾ ಇದ್ರು ಅವರು. ಇವರು ಯಾವ ಪಟ್ಟು ಹಾಕಬಹುದು, ನಾನು ಹೇಗೆ ತಪ್ಪಿಸ್ಕೊಳ್ಬೇಕು, ಅಥವಾ ಆ ಪಟ್ಟು ಹಾಕಿದಾಗ ನಾನು ಯಾವ ಪಟ್ಟು ಹಾಕಿ ಅವನನ್ನು ಹಿಡಿದಿಟ್ಕೊಳ್ಬಹುದು, ಈ ಥರದ ಕ್ಯಾಲ್ಕುಲೇಷನ್ಗಳು ಮನಸ್ಸಿನಲ್ಲೇ ನಡೀತಾ ಇತ್ತಲ್ಲ. ಹಾಗಾಗಿ ಅವರ ಗಮನ ಬಹಳ ಅದ್ಭುತವಾಗಿ ಕೇಂದ್ರೀಕೃತವಾಗ್ತಾ ಇತ್ತು. ಇಂಪ್ರೂವ್ ಒಂದು ಕಾನ್ಸಂಟ್ರೇಷನ್ ಅಂತೀವಿ. ಮತ್ತು ಅವರ ಗುರುಗಳು ಕಲಿಸಿರುವ ಪಟ್ಟುಗಳು ಅಂದರೆ ಮೆಮೊರಿ ಸಹ ತುಂಬ ಚೆನ್ನಾಗಿ ಕನ್ಸಾಲಿಡೇಟ್ ಆಗಿರುವಂತಹದ್ದು.
ಇದರ ಜೊತೆಯಲ್ಲಿ ಸ್ಟ್ರೆಸ್ ರಿಸಿಲಿಯನ್ಸ್, ಒತ್ತಡ ತುಂಬ ಇರ್ತಾಯಿತ್ತು. ಏಕೆಂತಂದರೆ ಆತ ಒಂದು ಗುಂಪಿನಿಂದ ಸ್ಪರ್ಧೆ ಮಾಡ್ತಾ ಇದ್ದ, ಒಂದು ಸಮಾಜದ ಒಂದು ಭಾಗದಿಂದ ಆತ ಒಂದು ವಿಭಾಗದಿಂದ ಆತ ಸ್ಪರ್ಧೆ ಮಾಡಬೇಕಾದ್ರೆ ಇಡೀ ಆತನ ಮೇಲೆ ಹೆಚ್ಚು ಜವಾಬ್ದಾರಿ ಇರ್ತಾ ಇತ್ತು. ಹಾಗಾಗಿ ಒತ್ತಡ ಹೆಚ್ಚಿದ್ರೂ ಸಹ ಒತ್ತಡದ ನಿರ್ವಹಣೆಯನ್ನು ಮಾಡುವಂತಹ ಶಕ್ತಿಯನ್ನು ಆತ ಪಡಿತಾ ಇದ್ದ. ಹೀಗೆ ದೈಹಿಕ ಅಲ್ಲದೆ ಮಾನಸಿಕವಾಗಿಯೂ ಅತ್ಯಂತ ಸದೃಢನಾಗಿರ್ತಾ ಇದ್ದ ವ್ಯಕ್ತಿಯಾಗಿ ಕುಸ್ತಿಪಟು ಇರ್ತಾ ಇದ್ದ. ಇದರ ಜೊತೆ ಸಾಮಾಜಿಕವಾಗಿಯೂ ಸಹ ಆತ ಬಹಳಷ್ಟು ಅಂದರೆ ಪರಿಪೂರ್ಣವಾದ ವ್ಯಕ್ತಿಯಾಗಿರ್ತಿದ್ದ. ಕಾರಣ ಆತನ ಮೇಲೆ ಸಂಪೂರ್ಣವಾಗಿ ಆ ಗುಂಪಿನ ಜವಾಬ್ದಾರಿ ಇರ್ತಾ ಇತ್ತು. ಹಾಗಾಗಿ ಗುಂಪಿನ ಜವಾಬ್ದಾರಿಯನ್ನು ಸರಿಯಾದ ಕ್ರಮದಲ್ಲಿ ನಡೆಸಿಕೊಳ್ಳುವಂತಹದ್ದು, ಆ ಗುಂಪಿನಲ್ಲಿರುವ ಇತರ ಕ್ರೀಡಾಪಟುಗಳಿಗೆ ಕುಸ್ತಿಪಟುಗಳನ್ನು ಹುರಿದುಂಬಿಸುವಂತಹದ್ದು. ಆಮೇಲೆ ಏನಾದರೂ ಒಂದು ಸೋಲಾದರೆ ಆ ಸೋಲನ್ನು ತಾನು ಸ್ವೀಕಾರ ಮಾಡಿ, ಅಂದರೆ ಲೀಡರ್ಶಿಪ್ ಕ್ವಾಲಿಟಿ ಅಂತ ಅಂತೀವಲ್ಲ, ಆ ಸೋಲನ್ನು ತಾನು ಸ್ವೀಕಾರ ಮಾಡಿ ಇತರ ಕ್ರೀಡಾಪಟುಗಳನ್ನು ಕುಸ್ತಿಪಟುಗಳನ್ನು ಹುರಿದುಂಬಿಸುವಂತಹದ್ದು. ಮತ್ತು ಒಂದು ಕೋಆಪರೇಷನ್ ಕೋಆರ್ಡಿನೇಷನ್ ಅಂತ ಅಂತೀವಿ. ಪರಸ್ಪರ ಒಬ್ಬರ ಮೇಲೆ ಒಬ್ಬರಿಗೆ ಆತ್ಮವಿಶ್ವಾಸ ಮತ್ತು ಅವರ ಮೇಲೆ ನಂಬಿಕೆ ಇರುವಂತಹದ್ದು, ಅವರ ಜೊತೆ ಸೇರಿ ಇಡೀ ಒಂದು ಟೀಮ್ ಏನಿದೆ ಅದಕ್ಕೆ ಹುರಿದುಂಬಿಸುವಂಥದ್ದು ಬಹಳ ಮುಖ್ಯ. ಕೆಲವೊಮ್ಮೆ ಸೆಟ್ ಬ್ಯಾಕ್ ಆಗುತ್ತೆ, ಕೆಲವು ಸಮಯ ಸೋಲುಗಳಾಗುವಂಥ ಪರಿಸ್ಥಿತಿ ಬಂದ್ಬಿಡ್ಬೋದು. ಆವಾಗ ಆ ಪಟುವನ್ನು ಹುರಿದುಂಬಿಸಿ ಅವನಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸಿ ಅವನನ್ನು ಹೆಚ್ಚು ಅವನಿಗೆ ಮಾನಸಿಕವಾಗಿ ಧೈರ್ಯ ನೀಡುವಂತಹ ಕೆಲಸವನ್ನು ಪ್ರತಿಯೊಬ್ಬ ಕ್ರೀಡಾಪಟುವಿಗೂ ಆ ಒಂದು ಗರಡಿ ಮನೆಯಲ್ಲಿ ಆ ಥರದ ಒಂದು ವಾತಾವರಣವನ್ನು ಸೃಷ್ಟಿ ಮಾಡ್ತಾಯಿದ್ರು. ಒಂದು ಗುಂಪಾಗಿ ಅವರು ಆ ಕೆಲಸವನ್ನು ಮಾಡ್ತಾಯಿದ್ರು. ಹೀಗಾಗಿ ಒಂದು ಸಾಮಾಜಿಕ ಆರೋಗ್ಯವನ್ನು ಸಹ ಆ ವ್ಯಕ್ತಿ ಪಡಿತಾ ಇದ್ದ. ಲೀಡರ್ಶಿಪ್ ಕ್ವಾಲಿಟಿನೇ ಆಗಲಿ, ಸೋಲು ಮತ್ತು ಗೆಲುವುಗಳನ್ನು ಒಂದೇ ಸಮನಾಗಿ ಸ್ವೀಕರಿಸುವ ಮನೋಭಾವ ಅದು ಬಹಳ ಮುಖ್ಯ. ಆಟಗಾರರಿಗೆ ಇದು ಇರುತ್ತೆ. ಸಾಮಾನ್ಯವಾಗಿ ಒಂದು ಆಟದಲ್ಲಿ ಅವರು ಸೋಲ್ಬೋದು, ಮತ್ತೊಂದು ಆಟದಲ್ಲಿ ಗೆಲ್ಲಬಹುದು. ಸೋಲಿಗೆ ಕಾರಣಗಳನ್ನು ಹುಡುಕುತ್ತಾ ಗೆಲುವಿನ ಹಾದಿಗೆ ಹೋಗ್ತಾರೆ. ಸೋತಿದ್ದೀವಿ ಅಂತ ಕುಗ್ಗೋದಿಲ್ಲ, ಗೆದ್ದಿದ್ದೀವಿ ಅಂತ ಹಿಗ್ಗೋದಿಲ್ಲ. ಈ ಥರದ ಒಂದು ಸಮಸ್ಥಿತಿಯನ್ನು ಅವರು ಹೊಂದಿರ್ತಾರೆ. ಹಾಗಾಗಿ ಆಟಗಳು ಮನುಷ್ಯನನ್ನು ಪರಿಪೂರ್ಣತೆಯೆಡೆಗೆ ಕೊಂಡೊಯ್ಯುತ್ತೆ. ಅದರಲ್ಲೂ ಕುಸ್ತಿ ಅಂತಹ ಆಟಗಳಿದೆಯಲ್ಲ, ಅದು ನಿಜವಾಗ್ಲೂ ಅವನನ್ನು ಪರಿಪೂರ್ಣ ಮನುಷ್ಯನನ್ನಾಗಿ ಮಾಡುತ್ತೆ ಅಂತ ಹೇಳಬಹುದು. ಜೊತೆಯಲ್ಲಿ ಬಹಳ ದೀರ್ಘಕಾಲದವರೆಗೆ ನಾವು ನೋಡೋದಾದರೆ ಆತನ ದೈಹಿಕ, ಮಾನಸಿಕ, ಸಾಮಾಜಿಕ, ಲೈಂಗಿಕ, ಆಧ್ಯಾತ್ಮಿಕ ಆರೋಗ್ಯದಲ್ಲಿ ಉತ್ತಮವಾದ ಬದಲಾವಣೆಗಳನ್ನು ನಾವು ನೋಡ್ಬೋದು. ಫಿಸಿಕಲ್ ಫಿಟ್ನೆಸ್ ಇರುತ್ತೆ, ಯಾವುದೇ ರೀತಿ ಕಾಯಿಲೆಗಳು ಆತನನ್ನು ಕಾಡುವುದಿಲ್ಲ, ಆತನ ರೋಗ ಪ್ರತಿರೋಧಕ ಶಕ್ತಿ ಉತ್ತಮವಾಗಿರುತ್ತೆ. ಒಟ್ಟಿನಲ್ಲಿ ವಯಸ್ಸಾದ ಕಾಲದಲ್ಲೂ ಸಹ ಅವನ ಬೋನ್ ಡೆನ್ಸಿಟಿ ಏನಿರುತ್ತೆ, ಅವನ ಸ್ನಾಯುಗಳು ಆರೋಗ್ಯಕರವಾಗಿರುತ್ತೆ, ಅವನ ಮೂಳೆಗಳು ಆರೋಗ್ಯಕರವಾಗಿರುತ್ತೆ. ಹಾಗಾಗಿ ಲಾಂಗ್ ರನ್ ಅಂತ ನಾವು ನೋಡಿದಾಗ ಕೆಲವೊಂದು ಕ್ರೀಡೆಗಳಲ್ಲಿ ಲಾಂಗ್ ರನ್ ಹೋದಂತೆ ಅವರಿಗೆ ಒಂದು ನಿಶಕ್ತಿ ಅಥವಾ ಕುಗ್ಗೋದು ಸರ್ವೇ ಸಾಮಾನ್ಯ. ಆದರೆ ಕುಸ್ತಿಯಲ್ಲಿ ಅವರಿಗೆ ವಯಸ್ಸಾದರೂ ಸಹ ಯಾವುದೇ ರೀತಿಯ ದೇಹಕ್ಕೆ ತೊಂದರೆ ಆಗದಿದ್ದ ಹಾಗೆ ಈ ಒಂದು ಕ್ರೀಡೆ ಅವರನ್ನು ಕಾಪಾಡುತ್ತೆ. ಇದು ನಾವು ಹಾಗೆ ಸುಮ್ಮನೆ ಒಂದು ಸ್ಥೂಲವಾಗಿ ನೋಡಿದಾಗ ಸಿಕ್ಕುವ ಚಿತ್ರಣವಾದರೆ, ಇನ್ನು ಮಾಲಿಕ್ಯುಲರ್ ಲೆವೆಲಲ್ಲಿ ಈ ಕುಸ್ತಿಯನ್ನು ನಾವು ನೋಡೋದಾದರೆ ಯಾವ ಯಾವ ಬದಲಾವಣೆಗಳನ್ನು ನಾವು ಮಾಲಿಕ್ಯುಲರ್ ಲೆವೆಲಲ್ಲಿ ದೇಹದ ಒಳಗಡೆ ನಡೆಯುವ ಕ್ರಿಯೆಗಳು ಅಂತ ನಾವು ನೋಡೋದಾದರೆ, ಮೊದಲನೇದಾಗಿ ನಮ್ಮ ಸ್ನಾಯುಗಳು ಹೈಪರ್ ಟ್ರೋಫಿ ಅಂತ ಕರಿತೀವಿ. ಹೆಚ್ಚು ಬಲಯುತವಾಗಿ ಗಟ್ಟಿಯಾಗಿ ಒಂದು ಥಿಕ್ನೆಸ್ ಆಫ್ ದ ಒಂದು ಮಸಲ್ ಅಂತಂತೀವಲ್ಲ, ಅದು ಅದ್ಭುತವಾಗಿರುತ್ತೆ. ತುಂಬ ಚೆನ್ನಾಗಿ ಆ ಮಸಲ್ಗಳು ಅಥವಾ ಸ್ನಾಯುಗಳ ಬೆಳವಣಿಗೆ ಆಗಿರುತ್ತೆ. ಫೈಬ್ರೋಬ್ಲಾಸ್ಟ್ಗಳಂತ ಸ್ನಾಯುಗಳ ಜೀವಕೋಶ ಇರುತ್ತಲ್ಲ, ಅದ್ಭುತವಾಗಿ ಅದು ಬೆಳವಣಿಗೆ ಆಗಿರೋದನ್ನು ನಾವು ನೋಡ್ತೀವಿ. ಜೊತೆಯಲ್ಲಿ ಅಲ್ಲಿ ಸ್ನಾಯುಗಳಲ್ಲಿ ಮೈಟೋಕಾಂಡ್ರಿಯಾಗಳ ಸಂಖ್ಯೆ ಜಾಸ್ತಿ ಇರುತ್ತೆ. PGC1 ಆಲ್ಫಾ ಅನ್ನೋದು, AMPK ಪಾತ್ವೆ ಅನ್ನೋದು, ಇವುಗಳೆಲ್ಲ ಚೆನ್ನಾಗಿ ಅಪ್ರೆಗ್ಯುಲೇಷನ್ ಆಗೋದ್ರಿಂದ ಸ್ನಾಯುಗಳು ತುಂಬ ಚೆನ್ನಾಗಿರುತ್ತೆ. MTOR ಅಂತ ಕರಿತೀವಿ, ಮೆಕ್ಯಾನಿಸ್ಟಿಕ್ ಟಾರ್ಗೆಟ್ ಆಫ್ ರ್ಯಾಪೊಮಯೋಸಿನ್ ಅನ್ನುವ ಒಂದು ಪಾತ್ವೆ ಸಹ ಚೆನ್ನಾಗಿ ಆ್ಯಕ್ಟಿವೇಟ್ ಆಗುತ್ತೆ. ಅದರಲ್ಲಿ ಇನ್ಸುಲಿನ್ ಗ್ರೋತ್ ಫ್ಯಾಕ್ಟರ್ಗಳು ಹೆಚ್ಚು ಬಿಡುಗಡೆಯಾಗುತ್ತೆ. ಗ್ರೋತ್ ಫ್ಯಾಕ್ಟರ್ಗಳು ಹೆಚ್ಚು, ಗ್ರೋತ್ ಹಾರ್ಮೋನ್ಗಳು ಹೆಚ್ಚು ಬಿಡುಗಡೆಯಾಗೋದ್ರಿಂದ ಸ್ನಾಯುಗಳು ತುಂಬ ಆರೋಗ್ಯಕರವಾಗಿರುತ್ತೆ. ಹೆಚ್ಚು ಸ್ನಾಯು ಬಹಳ ಗಟ್ಟಿಯಾಗಿ ಶಕ್ತಿಯುತವಾಗಿರುವುದನ್ನು ನಾವು ನೋಡ್ತೀವಿ.
ನಂತರ ಇವರ ಹೃದಯದ ಒಂದು ಆರೋಗ್ಯನ ನೋಡೋದಾದರೆ ಕುಸ್ತಿಪಟುಗಳ ಹೃದಯ ಬಹಳ ಆರೋಗ್ಯಕರವಾಗಿರುತ್ತೆ. ಕಾರಣ ಇವರ ಸದಾಕಾಲ ಇವರು ಬಹಳಷ್ಟು ಈ ಕುಸ್ತಿಯ ಅಭ್ಯಾಸದಲ್ಲಿ ಮಾಡುವ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಇವರ ಕಾರ್ಡಿಯೋಮಯೋಸೈಟ್ಗಳು ಆರೋಗ್ಯವಾಗಿರುತ್ತೆ. ಇವರ ಕಾರ್ಡಿಯೋಮಯೋಸೈಟ್ಗಳಲ್ಲಿ ಮೈಟೋಕಾಂಡ್ರಿಯಾ ಅಂತ, ಅದು ಪವರ್ ಹೌಸ್ ಆಫ್ ದ ಸೆಲ್, ಜಾಸ್ತಿ ಮೈಟೋಕಾಂಡ್ರಿಯಾ ಇರುತ್ತೆ. ಮೈಟೋಕಾಂಡ್ರಿಯಲ್ ಬಯೋಜೆನೆಸಿಸ್, ಹೆಚ್ಚು ಹೆಚ್ಚು ಮೈಟೋಕಾಂಡ್ರಿಯಾಗಳು ಬಿಡುಗಡೆಯಾಗುತ್ತೆ. AMPK ಪಾತ್ವೆ ಆಕ್ಟಿವೇಟ್ ಆಗುತ್ತೆ, PGC ಆಲ್ಫಾ ಆಕ್ಟಿವೇಟ್ ಆಗುತ್ತೆ. ಹಾಗಾಗಿ ಅದರ ಜೊತೆಗೆ ಇನ್ಸುಲಿನ್ ಗ್ರೋತ್ ಫ್ಯಾಕ್ಟರು, ಬೇಕಾದಷ್ಟು ಗ್ರೋತ್ ಫ್ಯಾಕ್ಟರ್ಸ್ಗಳು ಹೆಚ್ಚು ಹೆಚ್ಚು ಬಿಡುಗಡೆಯಾಗೋದ್ರಿಂದ ಈ ಒಂದು ಮೈಟೋಕಾಂಡ್ರಿಯಾ ಅದ್ಭುತವಾಗಿ ಅಲ್ಲಿ ಕೆಲಸವನ್ನು ಮಾಡೋದ್ರಿಂದ ಅದು ತುಂಬ ಚೆನ್ನಾಗಿ ನಮ್ಮ ಹೃದಯ ಚೆನ್ನಾಗಿರುತ್ತೆ. ಅದರಲ್ಲಿ ಎರೋಬಿಕ್ ರೆಸ್ಪಿರೇಷನ್ ಆ್ಯಕ್ಟಿವಿಟಿಗಳು ಚೆನ್ನಾಗಿರುತ್ತೆ. ಎಂಡ್ಯೂರೆನ್ಸ್ ಅಂತೀವಿ, ಅಂದರೆ ಎಷ್ಟು ಹೊತ್ತು ಅವರು ಕುಸ್ತಿ ಮಾಡಿದ್ರೂ ಸುಸ್ತಾಗೋದಿಲ್ಲ, ಅದು ಎಂಡ್ಯೂರೆನ್ಸ್ ಅಂತ ನಾವು ಕರಿತೀವಿ. ಆ ಒಂದು ಶಕ್ತಿ ಅದರಲ್ಲಿರುತ್ತೆ, ಶಕ್ತಿ ಸಾಮರ್ಥ್ಯ. ಅಂದರೆ ಏನು ಒಂದು ಟಯರ್ಡ್ನೆಸ್ ಅಂತ ನಾವು ಏನಂತೀವಿ, ಯಾವುದೇ ಒಂದು ಕ್ರೀಡೆಗಳಲ್ಲಿ ಸ್ವಲ್ಪ ಹೊತ್ತಾದ ಮೇಲೆ ಕ್ರೀಡಾಪಟುಗೆ ಸುಸ್ತಾಗುತ್ತೆ. ಆದರೆ ಈ ಕುಸ್ತಿಯಲ್ಲಿ ಎಂಡ್ಯೂರೆನ್ಸು ಜಾಸ್ತಿ ಇರುತ್ತೆ, ಅವರಿಗೆ ಸುಸ್ತಾಗುವುದು ಬಹಳ ಕಡಿಮೆ. ಏಕೆಂದರೆ ದೀರ್ಘಾವಧಿಯಲ್ಲಿ ಅವರು ಒಂದು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿರ್ತಾರಲ್ಲ, ಅದರಲ್ಲಿ ಅವರ ಒಂದು ಅಭ್ಯಾಸ ಅಡಾಪ್ಟೇಷನ್ ಅನ್ನುವುದನ್ನು ಅವರು ಪಡೆದಿರ್ತಾರೆ. ಮತ್ತು ಮೈಟೋಕಾಂಡ್ರಿಯಾಗಳ ಸಂಖ್ಯೆನೂ ಜಾಸ್ತಿ ಇರೋದರಿಂದ ಅವರಿಗೆ ಈ ಎಂಡ್ಯೂರೆನ್ಸ್ ತುಂಬ ಚೆನ್ನಾಗಿರುತ್ತೆ. ಇದರ ಜೊತೆಯಲ್ಲಿ ಮೈಟೋಕಾಂಡ್ರಿಯಾಗಳು ಹೆಚ್ಚು ಇರೋದರಿಂದ ಅವರ ಹೃದಯ ಸಂಪೂರ್ಣವಾಗಿ ಆರೋಗ್ಯವಾಗಿರುತ್ತೆ ಅಂತ ನಾವು ಹೇಳ್ಬೋದು. ಕುಸ್ತಿಪಟುಗಳಲ್ಲಿ ಸಾಮಾನ್ಯವಾಗಿ ನಾವು ನೋಡಿದ ಹಾಗೆ ಕೊಬ್ಬು ಶೇಖರಣೆ ಆಗಿರೋದಿಲ್ಲ. ಕಾರಣ ಲೈಪೋಲೈಸಿಸ್ ಎನ್ನುವ ಒಂದು ಕ್ರಿಯೆ ಅವರಿಗೆ ನಡೆಯುತ್ತೆ. ಕುಸ್ತಿ ಮಾಡುವ ಸಂದರ್ಭದಲ್ಲಿ ಅವರಲ್ಲಿ ಗ್ರೋತ್ ಹಾರ್ಮೋನು ಹೆಚ್ಚು ಬಿಡುಗಡೆಯಾಗುತ್ತೆ. ಅದರ ಜೊತೆಗೆ ಎಡ್ರಿನಲಿನ್ ಈ ಹಾರ್ಮೋನುಗಳು ಜಾಸ್ತಿ ಬಿಡುಗಡೆಯಾಗುತ್ತೆ. ಫ್ಯಾಟ್ ಆಕ್ಸಿಡೇಷನ್ನು ಹೆಚ್ಚಾಗುತ್ತೆ. ಇದೇನು ಮಾಡುತ್ತೆ ಅಂದರೆ ಲೈಪೋಲೈಸಿಸ್ ಎನ್ನುವ ಒಂದು ಕ್ರಿಯೆಯನ್ನು ಅದು ಆ್ಯಕ್ಟಿವೇಟ್ ಮಾಡುತ್ತೆ. ಲೈಪೋಲೈಸಿಸ್ ಅಂದರೆ ಇರುವಂತಹ ಫ್ಯಾಟ್, ಇರುವಂತಹ ಕೊಬ್ಬಿರುವಂತಹ ಜೀವಕೋಶಗಳನ್ನು, ಅದರಲ್ಲಿರುವ ಕೊಬ್ಬನ್ನು ಆಕ್ಸಿಡೇಷನ್ ಮಾಡಿ ಅದರಿಂದ ಶಕ್ತಿಯನ್ನು ಬಿಡುಗಡೆ ಮಾಡಿ ಅವುಗಳನ್ನು ಕಡಿಮೆ ಮಾಡೋದು. ಹಾಗಾಗಿ ಇವರಿಗೆ ಕೊಬ್ಬು, ಒಬಿಸಿಟಿ ಅನ್ನೋದು ನಾವೇನು ನೋಡ್ತೀವಿ ಅಥವಾ ಕೊಬ್ಬು ದೇಹದಲ್ಲಿ ಶೇಖರಣೆ ಆಗೋದಿಲ್ಲ. ಇದು ಒಂದು ಬಹಳ ಮುಖ್ಯವಾದ ಒಂದು ಪ್ರಕ್ರಿಯೆ ಅಂತ ನಾವು ಹೇಳ್ಬೋದು. ಹಾಗಾಗಿ ಇಂತಹ ಒಂದು ಪ್ರಕ್ರಿಯೆನ ನಾವು ಈ ಕ್ರೀಡಾಪಟುಗಳಲ್ಲಿ, ಕುಸ್ತಿಪಟುಗಳಲ್ಲಿ ನೋಡ್ತೀವಿ. ಇದರ ಜೊತೆಯಲ್ಲಿ ಇವರ ಮೆದುಳಿನಲ್ಲಿ ಬ್ರೈನ್ ಡಿರೈವ್ಡ್ ನ್ಯೂರೋಟ್ರೋಪಿಕ್ ಫ್ಯಾಕ್ಟರ್ಗಳು ಹೆಚ್ಚು ಬಿಡುಗಡೆಯಾಗುತ್ತೆ. ಹಾಗಾಗಿ ಏನಾಗುತ್ತೆ, ಇವರ ಮೆದುಳು ಆರೋಗ್ಯಕರವಾಗಿರುತ್ತೆ. ಸಂಪೂರ್ಣವಾಗಿ ವಯಸ್ಸಾದರೂ ಇವರಿಗೆ ನರಕೋಶಗಳ ನಶಿಸುವಿಕೆ ಇರೋದಿಲ್ಲ. ಕಾರಣ ಇದು ಸಿನಾಪ್ಸೋಜೆನೆಸಿಸ್ ಅಂತ, ಅಂದರೆ ಸಿನಾಪ್ಟಿಕ್ ನ್ಯೂರೋಜೆನೆಸಿಸ್, ನರಕೋಶಗಳು ಹಾಳಾಗದಿದ್ದಾಗೆ ನರಕೋಶಗಳು ಉತ್ಪಾದನೆ, ಸ್ಟೆಮ್ ಸೆಲ್ಸಿಂದ ಉತ್ಪಾದನೆಯಾಗುವ ಹಾಗೆ ನೋಡ್ಕೊಳ್ಳುತ್ತೆ. ಸಿನಾಪ್ಟಿಕ್ ಪ್ಲಾಸ್ಟಿಸಿಟಿ ಅಂದರೆ ಸಿನಾಪ್ಸಿಸ್, ಎರಡು ನರಕೋಶಗಳ ಮಧ್ಯೆ ನಡೆಯುವ ಒಂದು ಕಮ್ಯುನಿಕೇಷನ್ನು ಸಹ ಉತ್ತಮವಾಗಿರುವ ರೀತಿಯಲ್ಲಿ ನೋಡಿಕೊಳ್ಳುತ್ತೆ. ಹಾಗಾಗಿ ಮೆದುಳಿನ ಎಲ್ಲದು ನಾವು ಏನೇನು ಒಳ್ಳೆಯದು ಅಂತಂತೀವಿ ಅದನ್ನು ಸಂಪೂರ್ಣವಾಗಿ ನಿರ್ವಹಣೆ ಮಾಡುವ ಶಕ್ತಿ ಇವರ ಮೆದುಳಿನಲ್ಲಿದೆ. ಕಾರಣ ಆ ಒಂದು ಸಂದರ್ಭದಲ್ಲಿ ಕುಸ್ತಿಪಟುಗಳು ನಡೆಸುವ ಒಂದು ಟ್ರೈನಿಂಗ್ ಅಂತ ಅವರು ಏನು ಮಾಡ್ತಾರೆ, ಅದರಿಂದ ದೈಹಿಕವಾಗಿ ಮಾನಸಿಕವಾಗಿ ಬಹಳಷ್ಟು ಬದಲಾವಣೆಗಳನ್ನು ನಾವು ನೋಡ್ಬೋದು. ಇದರ ಜೊತೆಯಲ್ಲಿ ಇವರ ಮೂಳೆಗಳ ಡೆನ್ಸಿಟಿ ಚೆನ್ನಾಗಿರುತ್ತೆ, ಬೋನ್ ಡೆನ್ಸಿಟಿ ಅಂತ ನಾವು ಕರಿತೀವಿ, ಅದ್ಭುತವಾಗಿರುತ್ತೆ. ಕ್ಯಾಲ್ಶಿಯಂ ಡೆಪಾಸಿಷನ್ ಚೆನ್ನಾಗಿರುತ್ತೆ. ಹಾಗಾಗಿ ಇವರಿಗೆ ಮೂಳೆ ಮುರಿತ ಆಗಲಿ ಅಂಥದ್ದು ಹೆಚ್ಚು ಆಗೋದಿಲ್ಲ. ಇದರಲ್ಲಿ ಆಸ್ಟಿಯೋಜೆನೆಸಿಸ್ ಅಂತ ಕರಿತೀವಿ, ಅಂದರೆ ಮೂಳೆಯಲ್ಲಿರುವಂತಹ ಜೀವಕೋಶಗಳು ಹೆಚ್ಚು ಹೆಚ್ಚು ಬಿಡುಗಡೆಯಾಗಿ ಆಸ್ಟಿಯೋಬ್ಲಾಸ್ಟ್ ಅಂತ ಕರಿತೀವಿ. ಈ ಜೀವಕೋಶಗಳು ತುಂಬ ಆರೋಗ್ಯಕರವಾಗಿರೋದ್ರಿಂದ ಇದಕ್ಕೆ ಪೂರಕವಾದಂತಹ ಕೆಲವೊಂದು ಅಂಶಗಳು ದೇಹದಲ್ಲಿ ಬಿಡುಗಡೆಯಾಗುತ್ತೆ. ಆ ಜೀನ್ಸ್ಗಳು ಆ್ಯಕ್ಟಿವೇಟ್ ಆಗೋದ್ರಿಂದ ಈ ವ್ಯಕ್ತಿಗಳು ಮೂಳೆ ತುಂಬ ಗಟ್ಟಿಯಾಗಿರುತ್ತೆ. ಬೋನ್ ಡೆನ್ಸಿಟಿ ಅಂತ ನಾವೇನಂತೀವಿ ಅದ್ಭುತವಾಗಿರುತ್ತೆ. ಹಾಗಾಗಿ ಬೇರೆ ನಾವು ಕ್ರೀಡೆಗಳಿಗೆ ಹೋಲಿಸಿದ್ರೆ ಇವರಲ್ಲಿ ಸ್ನಾಯುಗಳಾಗ್ಬೋದು, ಮೂಳೆಗಳಾಗ್ಬೋದು, ಟೆಂಡಾನು, ಲಿಗಮೆಂಟು ಏನು ಹೇಳ್ತೀವಿ, ಬೇರೆದರಲ್ಲಿ ಟೆಂಡಾನ್ ಲಿಗಮೆಂಟು ಕೆಲವೊಮ್ಮೆ ಲೂಸ್ ಆಗಿರುತ್ತೆ, ಅದು ಟೇರ್ ಅಥವಾ ಹರಿದು ಹೋಗುವ ಸಾಧ್ಯತೆಗಳಿರುತ್ತೆ. ಆದರೆ ಈ ಕ್ರೀಡೆಗಳಲ್ಲಿ ಅದು ಹೆಂಗೆ ಅಂದರೆ ಅಡಾಪ್ಟೇಷನ್ನು, ಅವರು ಸತತವಾಗಿ ಅಭ್ಯಾಸ ಮಾಡಿ ಮಾಡಿ ಏನಾಗಿರುತ್ತೆ ಅಂದರೆ ಅದು ಬಹಳ ಸ್ಟ್ರಾಂಗ್ ಆಗಿರುತ್ತೆ. ಅದರಲ್ಲಿ ಟೆಂಡಾನ್ ಅಥವಾ ಲಿಗಮೆಂಟ್ ಆಗ್ಬೋದು, ಮೂಳೆಗಳು ಇದು ಏನು ಮುರಿಯದಿದ್ದ ಹಾಗೆ, ಹರಿದು ಹೋಗದಿದ್ದ ಹಾಗೆ ದೇಹ ಅದನ್ನು ಅಷ್ಟು ಅಡಾಪ್ಟೇಷನ್ನು ಮಾಡ್ಕೊಂಡಿರೋದ್ರಿಂದ ದೇಹವನ್ನು ಅದ್ಭುತವಾಗಿ ಈ ಒಂದು ಕ್ರೀಡೆ ನಿಯಂತ್ರಣ ಮಾಡುತ್ತೆ ಅಂತ ಹೇಳಬಹುದು. ಇವರಲ್ಲಿ ಒತ್ತಡ ನಿರ್ವಹಣೆ ಮಾಡುವ ಕಲೆ ತುಂಬ ಚೆನ್ನಾಗಿರುತ್ತೆ.
ಕಾರಣ ಇದೊಂದು ಕ್ರೀಡೆಯಲ್ಲಿ ಸೋಲು ಗೆಲುವು ಎರಡೂ ಸಮಾನವಾಗಿ ತೆಗೆದುಕೊಳ್ಳುವ ಮನೋಭಾವನೆಯನ್ನು ಹೊಂದಿರ್ತಾರೆ. ಸಾಮಾನ್ಯವಾಗಿ ಬೇರೆಯವರಿಗೆ ಹೋಲಿಸಿದರೆ ಇವರ ಕಾರ್ಟಿಸಾಲ್ ಪ್ರಮಾಣ ಕಡಿಮೆ ಇರುತ್ತೆ ಮತ್ತು ಸೋಲು ಗೆಲುವು ಅದು ಒಂದರ ನಂತರ ಒಂದು ಬರುವ ಸಾಧ್ಯತೆ ಹೆಚ್ಚಿರೋದ್ರಿಂದ ಅದನ್ನು ಸಮಾನ ಸ್ಥಿತಿಯಲ್ಲಿ ಈ ವ್ಯಕ್ತಿಗಳು ತೆಗೆದುಕೊಳ್ಳೋದ್ರಿಂದ ಕುಸ್ತಿ ಕ್ರೀಡಾಪಟುಗಳ ಒಂದು ಕಾರ್ಟಿಸಾಲ್ ಪ್ರಮಾಣ ನೋಡಿದ್ರೆ ಅದು ಹೆಚ್ಚೇನು ಇರೋದಿಲ್ಲ. ಅದು ಕ್ರೀಡೆಯ ಸಂದರ್ಭದಲ್ಲೂ ಶೂಟಪ್ ಆಗೋದಿಲ್ಲ. ಸ್ಟ್ರೆಸ್ ಮ್ಯಾನೇಜ್ಮೆಂಟು ಮಾಡೋದ್ರಿಂದ ಇದು ಬಹಳ ಮುಖ್ಯವಾದದ್ದು. ಕಾರಣ ಆತ ಸ್ಪರ್ಧೆಯಲ್ಲಿ ಒತ್ತಡಕ್ಕೆ ಒಳಪಟ್ಟರೆ ಆತನ ಮುಂಭಾಗದ ಮೆದುಳು ತನ್ನ ಕೆಲಸವನ್ನು ನಿಲ್ಲಿಸಿ ಹಿಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗೋದ್ರಿಂದ ಆತನಿಗೆ ತನ್ನ ಎದುರಾಳಿಯ ಯಾವ ಒಂದು ಮೂವ್ ಅಥವಾ ನಡೆ ಗೊತ್ತಾಗದೇ ಇರುವಂಥ ಸಂದರ್ಭವೇ ಜಾಸ್ತಿ. ಹಾಗಾಗಿ ಈ ಕ್ರೀಡಾಪಟುಗಳು ಗಮನ ಕೇಂದ್ರೀಕರಿಸಿರ್ತಾರೆ, ಒತ್ತಡಕ್ಕೆ ಒಳಗಾಗೋದಿಲ್ಲ. ನನ್ನ ನಡೆ ಯಾವ ರೀತಿ ಇರಬೇಕು, ನಾನು ಯಾವ ಪಟ್ಟು ಹಾಕಿದ್ರೆ ಆ ಎದುರಾಳಿಯನ್ನು ನಾನು ಸೋಲಿಸಬಹುದು ಎನ್ನುವ ಒಂದು ತರ್ಕ ಇರುತ್ತೆ, ಅನಾಲಿಸಿಸ್ ಇರುತ್ತೆ. ಸರಿಯಾದ ಸಮಯಕ್ಕೆ ಸರಿಯಾದ ಡಿಸಿಷನ್ ಮಾಡುವಂಥ ಶಕ್ತಿ ಇವರಲ್ಲಿರುತ್ತೆ. ಕಾರಣ ಈ ಕ್ರೀಡೆ ಅಭ್ಯಾಸ ಮಾಡುವ ಸಂದರ್ಭದಲ್ಲಿ ಮತ್ತು ಈ ವ್ಯಕ್ತಿಗಳಲ್ಲಿ ಅಸಿಟೈಲ್ ಕೊಲಿನ್ ಕಾಮ್ ಹಾರ್ಮೋನ್ ಅಂತ ಕರಿತೀವಿ, ಅಸಿಟೈಲ್ ಕೊಲಿನ್ ಪ್ರಮಾಣ ಜಾಸ್ತಿ ಇರುವುದನ್ನು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಹಾಗಾಗಿ ಬಹಳಷ್ಟು ಸಂದರ್ಭದಲ್ಲಿ ಇವರ ನಡೆ ಸರಿಯಾಗಿರುತ್ತೆ, ಒತ್ತಡ ನಿರ್ವಹಣೆ ಇವರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಹಾಗಾಗಿ ಕುಸ್ತಿ ಎನ್ನುವುದು ಜನಸಾಮಾನ್ಯರ ದೃಷ್ಟಿಯಲ್ಲಿ ಒಂದು ಕ್ರೀಡೆ ಆಗಿರಬಹುದು, ಆದರೆ ಮಾಲಿಕ್ಯುಲರ್ ಲೆವೆಲಲ್ಲಿ ನಾವು ಅದನ್ನು ನೋಡಿದಾಗ ಇದು ವಿಂಟ್ ಅಥವಾ ಬೀಟಾ ಕೆಟನಿನ್ ಪಾತ್ವೆಯನ್ನು ಆ್ಯಕ್ಟಿವೇಟ್ ಮಾಡುತ್ತೆ ಅಂತ ಬಹಳಷ್ಟು ಈ ಕುಸ್ತಿ ಪಟುಗಳಲ್ಲಿ ಅವರನ್ನು ಪರೀಕ್ಷೆ ಮಾಡಿ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಬಹಳ ಅಮೂಲ್ಯವಾದ ಒಂದು ಪಾತ್ವೆ ಅದು. ಇದರಿಂದಾಗಿ ಅವರ ದೇಹದಲ್ಲಿ ಕೆಲವೊಂದು ಈಗ ನಮ್ಮ ಸೆಲ್ಸ್ಗಳು ಡೆವಲಪ್ ಆಗುವಂಥ ಸಂದರ್ಭದಲ್ಲಿ ಈ ಥರದ ಕೆಲವು ಪಾತ್ವೆಗಳು ಆ್ಯಕ್ಟಿವೇಟ್ ಆಗಬೇಕಾಗಿರುತ್ತೆ. ಹಾಗಾಗಿ ವಿಂಟ್ ಪಾತ್ವೆ ಅದು ನಮ್ಮ ಮೂಳೆಯ ಜೀವಕೋಶಗಳ ಬೆಳವಣಿಗೆಗೆ ಆಸ್ಟಿಯೋಬ್ಲಾಸ್ಟ್ ಅದನ್ನು ಚೆನ್ನಾಗಿ ಬೆಳವಣಿಗೆ ಆಗಬೇಕು ಅಂತಂದರೆ ವಿಂಟ್ ಅಥವಾ ಬೀಟಾ ಕೆಟನಿನ್ ಪಾತ್ವೆ ತುಂಬ ಚೆನ್ನಾಗಿದೆ ಇಂತಹ ಕ್ರೀಡಾಪಟುಗಳಲ್ಲಿ ಇಂಥ ವಿಜ್ಞಾನಿಗಳು ತಿಳಿಸಿದ್ದಾರೆ. ಹಾಗಾಗಿ ಕುಸ್ತಿ ಎನ್ನುವುದು ಕೇವಲ ಮನರಂಜನೆಗಾಗಿ ನಡೆಸಿಕೊಡುವ ಒಂದು ಕ್ರೀಡೆ ಅಲ್ಲ, ಅದರ ಹಿಂದೆ ಆರೋಗ್ಯದ ಕಣಜವೇ ತುಂಬಿದೆ ಅಂತ ಹೇಳ್ಬೋದು. ಮಕ್ಕಳಿಗೆ ಕುಸ್ತಿಯನ್ನು ಅಭ್ಯಾಸ ಮಾಡಿಸಿ ಗ್ರೌಂಡಿಂಗ್ ಎಫೆಕ್ಟ್ ಆಗುತ್ತೆ, ಮಣ್ಣಿನೊಡನೆ ಮಕ್ಕಳು ಬೆರೀತಾರೆ, ಇದರಿಂದ ಅವರ ಇಮ್ಯುನಿಟಿ ಬೂಸ್ಟಪ್ ಆಗುತ್ತೆ, ಅಲರ್ಜಿ ಆಗ್ಬೋದು, ಇನ್ಫೆಕ್ಷನ್ಗಳಾಗ್ಬೋದು, ಆ ಥರದ ಯಾವುದೇ ತೊಂದರೆಗಳಾಗೋದಿಲ್ಲ, ದೇಹದಲ್ಲಿ ರೋಗ ಪ್ರತಿರೋಧಕ ಶಕ್ತಿ ಹೆಚ್ಚಾಗುತ್ತೆ, ಅವರಲ್ಲಿ ಇನ್ಫ್ಲಮೇಟರಿ ಪಾತ್ವೆಗಳು ಕಮ್ಮಿ ಆಗುತ್ತೆ, ಆ್ಯಂಟಿ ಇನ್ಫ್ಲಮೇಟರಿ ಪಾತ್ವೆಗಳು ಹೆಚ್ಚಾಗುತ್ತೆ, ರೋಗ ನಿರೋಧಕ ಶಕ್ತಿ ಮಕ್ಕಳಲ್ಲಿ ಹೆಚ್ಚಾಗುತ್ತೆ. ಸೂರ್ಯನಿಗೆ ಬಿಸಿಲು ಮೈ ಒಡ್ಡೋದ್ರಿಂದ ಅವರಲ್ಲಿ ವಿಟಮಿನ್ ಡಿ ಉತ್ಪಾದನೆಯಾಗುತ್ತೆ, ಕ್ಯಾಲ್ಶಿಯಂ ಮೆಟಬಾಲಿಸಮ್ ಆಗುತ್ತೆ, ಮೂಳೆಗಳು ಗಟ್ಟಿಯಾಗ್ತಾ ಬರುತ್ತೆ. ಹೀಗೆ ಸರ್ವತೋಮುಖವಾಗಿ ಮಗುವಿನ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಈ ಥರದ ಕ್ರೀಡೆಗಳನ್ನು ಕಡೆಗಣಿಸಿದ್ದೀವಿ. ಆದರೆ ಮುಂದಿನ ದಿನದಲ್ಲಾದರೂ ಇವುಗಳ ಬಗ್ಗೆ ಹೆಚ್ಚಿನ ಗಮನವನ್ನು ನಾವು ಕೊಟ್ಟರೆ ಖಂಡಿತವಾಗಿಯೂ ನಶಿಸಿ ಹೋಗುತ್ತಿರುವ ಇಂತಹ ಕ್ರೀಡೆಗಳನ್ನು ಮತ್ತೊಮ್ಮೆ ನಾವೆಲ್ಲ ಅದಕ್ಕೆ ಸಪೋರ್ಟ್ ಮಾಡಿ ಆ ಕ್ರೀಡೆಗಳನ್ನು ಮುಂಚೂಣಿಗೆ ತರಬಹುದು. ಇದಕ್ಕೆ ಪ್ರೋತ್ಸಾಹ ಬಹಳ ಮುಖ್ಯ. ಇದು ಬರೀ ಕ್ರೀಡೆಯಲ್ಲ, ಇದರ ಹಿಂದೆ ಬೇಕಾದಷ್ಟು ಮಾಲಿಕ್ಯುಲರ್ ಲೆವೆಲಲ್ಲಿ ಕೆಲವೊಂದು ರಿಯಾಕ್ಷನ್ಗಳು ನಡೆಯೋದ್ರಿಂದ ಇದನ್ನು ನಾವೆಲ್ಲ ಎಲ್ಲೋ ಒಂದು ಕಡೆ ಸಾಧ್ಯವಾದರೆ ಜೀವನದಲ್ಲಿ ಇಂಥದನ್ನು ಕ್ರೀಡೆಗಳಿಗೆ ಪ್ರೋತ್ಸಾಹ ನೀಡುವುದರ ಮುಖಾಂತರ ಇದನ್ನು ನಾವು ಉಳಿಸಬಹುದು ಅಂತ ಹೇಳ್ಬಹುದು. ನಮಸ್ಕಾರ.